ಪ್ರತಿಯೊಬ್ಬರಿಗೂ ಥೈರಾಯ್ಡ್ ಗ್ರಂಥಿ ಇದ್ದೇ ಇರುತ್ತೆ. ಇದು ಸರಿಯಾದ ಮಟ್ಟದಲ್ಲಿ ಇತ್ತು ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಆದ್ರೆ ಅದು ಹೆಚ್ಚು ಅಥವಾ ಕಡಿಮೆ ಆದ್ರಷ್ಟೇ ಬಹಳಷ್ಟು ಕಷ್ಟಗಳು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಎನ್ನುವ ಭೇದ ಇಲ್ಲದೆ ಅನೇಕರು ಇನ್ನು ಥೈರಾಯ್ಡ್ ಸಮಸ್ಯೆ ಬರಲು ಕಾರಣಗಳೇನು, ಅದರ ಮೂಲ ಕಾರಣ ಯಾವುದರಿಂದ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಪ್ರಕೃತಿಯ ವಿರುದ್ಧ ಜೀವನ ನಡೆಸೋದು ಅಂದ್ರೆ ಜೀವನ ಶೈಲಿ. ಹೌದು ಸ್ನೇಹಿತರೆ, ಪ್ರಕೃತಿಯ ವಿರುದ್ಧ ಜೀವನ ನಡೆಸಿದಾಗ ಮಾತ್ರ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ನಾವು ಪ್ರಕೃತಿ ನಿಯಮಕ್ಕೆ ಸರಿಯಾಗಿ ಹೊಂದಿಕೊಂಡು ನಡೆದಾಗ ಮಾತ್ರ ಶರೀರ ತಾನೇ ತಾನಾಗಿ ಆರೋಗ್ಯವಂತಾಗಿರುತ್ತೆ. ಇನ್ನು ಜೀವನ ಶೈಲಿಯಿಂದ ಸಾಕಷ್ಟು ಅಧಿಕ ಮಾನಸಿಕ ಒತ್ತಡ, ವ್ಯಾಯಾಮ ಇಲ್ಲದಿರುವಿಕೆ, ಅಯೋಡಿನ್ ಅಂಶ ಇರೋದು, ಪೌಷ್ಟಿಕ ಆಹಾರ ಸೇವನೆ ಮಾಡದೇ ಇರೋದು ಕೂಡ ಥೈರಾಯ್ಡ್ ಸಮಸ್ಯೆ ಬರಲು ಕಾರಣಗಳು. ಇನ್ನು ಥೈರಾಯ್ಡ್ ನ ಸಮಸ್ಯೆಗಳಿಗೆ ಆರಂಭಿಕ ಲಕ್ಷಣಗಳು ಯಾವ ತರ ಇರುತ್ತಪ್ಪ ಅಂದ್ರೆ ಅತಿಸಾರ, ಮಲಬದ್ಧತೆ, ಹೈಪೋಥೈರಾಯ್ಡಿಸಂ ಅಂತಹ ಜಠರುಗೊರಳಿನ ಸಮಸ್ಯೆಗಳಿಗೆ, ಕೋಪ, ಖಿನ್ನತೆ, ಇದರಿಂದ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ತೂಕ ನಷ್ಟ ಆಗುತ್ತೆ ಅಥವಾ ತೂಕ ಹೆಚ್ಚು ಕೂಡ ಆಗುತ್ತೆ. ಇನ್ನು ತೂಕದ ಬದಲಾವಣೆಗಳು ಸಾಕಷ್ಟು ಕಂಡು ಬರುತ್ತವೆ ದೇಹದಲ್ಲಿ. ಚರ್ಮದ ಸಮಸ್ಯೆಗಳಾದ ಎಣ್ಣೆಯುಕ್ತ ಚರ್ಮ, ಒಣ ಚರ್ಮ ಕಂಡು ಬರುತ್ತೆ. ಹೆಚ್ಚು ಬೆವರಿಕೆ, ಹೊಸ ಬಿಳುಪಿನ ಮತ್ತು ತಣ್ಣನೆಯ ವಾತಾವರಣ ಅನುಭವ ಆಗುತ್ತೆ. ಪಾದಗಳು ತಣ್ಣಗಾಗುವ ಮುಂತಾದ ತಾಪಮಾನ ಬದಲಾವಣೆಗಳ ಸೂಕ್ಷ್ಮತೆ ಕೂಡ ಕಂಡು ಬರುತ್ತೆ. ಇನ್ನು ಮುಖ್ಯವಾಗಿ ದೃಷ್ಟಿ ಬದಲಾವಣೆ, ನೀರು, ಕೆಂಪು ಅಥವಾ ಒಣ ಕಣ್ಣುಗಳು, ಡ್ರೂಪಿ ಕಣ್ಣುರೆಪ್ಪೆಗಳು ಆಗುತ್ತೆ. ದೃಷ್ಟಿಯಲ್ಲಿ ಬದಲಾವಣೆ, ಕಣ್ಣಿನಲ್ಲಿ ನೀರು ಸೋರೋಕೆ, ಕಣ್ಣು ರೆಪ್ಪೆಗಳು ಮುಚ್ಚಿಕೊಳ್ಳೋದು ಹಾಗೂ ಕಣ್ಣುಗಳು ಆಗಾಗ ಊದಿಕೊಳ್ಳೋದು. ಅಷ್ಟೇ ಅಲ್ಲ, ಕೂದಲು ಉದುರುವುದು ಅಥವಾ ಕೂದಲು ತೆಳ್ಳಗಾಗುವುದು. ಇನ್ನು ಅದರ ಜೊತೆಗೆ ಜ್ಞಾಪಕ ಶಕ್ತಿಯ ಸಮಸ್ಯೆಗಳು ಕೂಡ ಕಾಣುತ್ತವೆ. ಕುತ್ತಿಗೆಯಲ್ಲಿ ಗಂಟಲುಗಳು ಕಂಡು ಬರುತ್ತವೆ. ಇಂತಹ ಸಂಕೇತಗಳು ನಿಮಗೇನಾದ್ರೂ ಗಮನಕ್ಕೆ ಬಂದ್ರೆ ತಕ್ಷಣವೇ ದಯವಿಟ್ಟು ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು. ಯಾಕಂದ್ರೆ ಯಾವುದೇ ವ್ಯಾಧಿ ಅಥವಾ ಸಮಸ್ಯೆ ಆಗಲಿ ಅತಿಯಾದಾಗ ದೇಹ ಸಮತೋಲನ ಕಳೆದುಕೊಂಡು ಆಯಾಸ ಪಡುತ್ತೆ. ಆದ್ದರಿಂದ ಈ ಜೀವನ ಶೈಲಿ ಸುಧಾರಿಸಿಕೊಳ್ಳಬೇಕು, ಪ್ರಕೃತಿ ನಿಯಮದಂತೆ ನಡೆಯಬೇಕು, ಹಾಗೆ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಇಂತಹ ಸಮಸ್ಯೆಗಳಿಂದ ದೂರ ಇರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.